ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಿವಂಗತ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಲ್ಯಾಂಬೋರ್ಗಿನಿ ಕಾರ್ನಲ್ಲಿ ಡ್ರಿಫ್ಟಿಂಗ್ ಮಾಡಿದ ರಿಕ್ಕಿ ರೈ ಮೇಲೆ ಇನ್ನೊಂದು ಗಂಭೀರ ಆರೋಪ ಹೊರಬಿದ್ದಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ವಂಚನೆ ಕೇಸ್ ದಾಖಲಾಗಿದೆ. ದೆಹಲಿಯಲ್ಲಿ ಖರೀದಿಸಿದ್ದ ಈ ದುಬಾರಿ ಕಾರನ್ನ ಬೆಂಗಳೂರಲ್ಲಿ ರಿಜಿಸ್ಟರ್ ಮಾಡಿಸದೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟದೆ ಫ್ಯಾನ್ಸಿ ನಂಬರ್ ಪ್ಲೇಟ್ ಅಳವಡಿಸಿ ಓಡಿಸ್ತಾ ಇದ್ರು ಎಂಬ ಆರೋಪ ಕೇಳಿ ಬಂದಿದೆ. ರಿಕ್ಕಿ ರೈ ಮೇಲೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ವಂಚನೆ ಕೇಸ್ ದಾಖಲಾಗಿದೆ. ದೆಹಲಿಯಲ್ಲಿ ಖರೀದಿಸಿದ್ದ ಕಾರು ಬೆಂಗಳೂರಲ್ಲಿ ರಿಜಿಸ್ಟರ್ ಮಾಡಿಸಿಲ್ಲ ಎನ್ನಲಾಗಿದ್ದು, ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು ದಾಖಲೆ ಪರಿಶೀಲನೆ ವೇಳೆ ಅಕ್ರಮ ಬಯಲು ಮಾಡಿದ್ದಾರೆ. ರಿಕ್ಕಿ ರೈ ವಿರುದ್ಧ ವಂಚನೆ ಕೇಸ್ ದಾಖಲು. ರಿಕ್ಕಿ ರೈ ದೆಹಲಿಯಿಂದ ಲ್ಯಾಂಬೋರ್ಗಿನಿ ಕಾರು ಖರೀದಿಸಿ ಬೆಂಗಳೂರಿಗೆ ತಂದಿದ್ರು. ಕಾರಿಗೆ ಹೊಸ ಬಣ್ಣ ಹಾಕ್ಸಿದ್ರು. ಆದ್ರೆ ಇಲ್ಲಿವರೆಗೂ ಬೆಂಗಳೂರಿನ ಆರ್ಟಿಒದಲ್ಲಿ ಕಾರನ್ನ ರಿಜಿಸ್ಟರ್ ಮಾಡಿಸಿಲ್ಲ. ಬದಲಿಗೆ ಆರ್ಟಿಒ ಹರಾಜಿನಲ್ಲಿ KA05NR 0009 ಎಂಬ ಫ್ಯಾನ್ಸಿ ನಂಬರ್ ಖರೀದಿಸಿ ಅದನ್ನ ಕಾರಿಗೆ ಅಳವಡಿಸಿದ್ರು. ಲ್ಯಾಂಬೋರ್ಗಿನಿ ಕಾರು ದುಬಾರಿಯಾದ್ರಿಂದ ರಿಜಿಸ್ಟ್ರೇಷನ್ಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಿತ್ತು. ಆದ್ರೆ ಅದನ್ನ ಕಟ್ಟದೆ ನಿಯಮ ಉಲ್ಲಂಘಿಸಿ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಎಂಬ ಆರೋಪ ಬಂದಿದೆ. ಕಾರಿನ ದಾಖಲೆ ಪರಿಶೀಲಿಸಿದಾಗ ಅಕ್ರಮ ಬಯಲು. ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು ಕಾರಿನ ದಾಖಲೆ ಪರಿಶೀಲಿಸಿದಾಗ ಈ ಅಕ್ರಮ ಬಯಲಾಗಿದೆ. ಮೊದಲ ದಿನ ಕಾರಿನ ನಂಬರ್ ಪತ್ತೆಯಾದ್ರೂ ಮಾಲೀಕರು ಪತ್ತೆಯಾಗಿರಲಿಲ್ಲ. ಈಗ ವಂಚನೆ ಸಂಬಂಧ ಮತ್ತೊಂದು FIR ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು ನೀಡಿದ ದೂರಿನ ಮೇರೆಗೆ ಕಬ್ಬನ್ ಪಾರ್ಕ್ ಕಾನೂನು ಸುವ್ಯವಸ್ಥೆ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. BNS ಕಾಯ್ದೆಯ 318/4 304/2 ಮತ್ತು 341 ಸೆಕ್ಷನ್ಗಳಡಿ ಕೇಸು ದಾಖಲಾಗಿದೆ. ಪೊಲೀಸರು ಕಾರನ್ನ ತಮ್ಮ ವಶದಲ್ಲಿಯೇ ಇಟ್ಕೊಂಡಿದ್ದಾರೆ. ಈ ಹಿಂದೆ ಆರ್ಟಿಒ ಅಧಿಕಾರಿಗಳು ರಿಕ್ಕಿ ರೈ ಅವರಿಗೆ 2 ಬಾರಿ ದಂಡ ಹಾಕಿದ್ರು. ಆದ್ರೂ ಅವರು ಟ್ಯಾಕ್ಸ್ ಕಟ್ಟದೆ ರಿಜಿಸ್ಟ್ರೇಷನ್ ಮಾಡಿಸದೆ ಕಾರು ಓಡಿಸ್ತಾ ಇದ್ರು ಅಂತ ತಿಳಿದು ಬಂದಿದೆ. ಡ್ರಿಫ್ಟಿಂಗ್ ಪ್ರಕರಣಕ್ಕೂ ಹೊಸ ಟ್ವಿಸ್ಟ್. ರಿಕ್ಕಿ ರೈ ಕಾರ್ನಲ್ಲಿ ಡ್ರಿಫ್ಟಿಂಗ್ ಮಾಡಿದ್ದು ಒಂದು ಸ್ಥಳದಲ್ಲಿ ಮಾತ್ರ ಅಲ್ಲ, 2 ಸ್ಥಳಗಳಲ್ಲಿ ಎಂಬುದು ಬಯಲಾಗಿದೆ. ಮೊದಲು ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಡ್ರಿಫ್ಟ್ ಮಾಡಿದ್ರು. ನಂತರ ಕಬ್ಬನ್ ಪಾರ್ಕ್ ಸರ್ಕಲ್ನಲ್ಲಿ ಮತ್ತೊಮ್ಮೆ ಡ್ರಿಫ್ಟಿಂಗ್ ಮಾಡಿದ್ದಾರೆ ಅಂತ CCTV ದೃಶ್ಯಗಳಿಂದ ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು ರಿಕ್ಕಿ ರೈಗೆ ಮತ್ತೊಮ್ಮೆ ನೋಟಿಸ್ ನೀಡಿದ್ದಾರೆ. ನೋಟಿಸ್ ಬಂದ್ರೂ ರಿಕ್ಕಿ ರೈ 2 ದಿನಗಳಿಂದ ಸಬೂಬು ಕೊಡ್ತಿದ್ದಾರೆ. ನಾನು ಹೊರ ರಾಜ್ಯದಲ್ಲಿದ್ದೇನೆ, ಬರ್ತೇನೆ ಅಂತ ಹೇಳ್ತಿದ್ದಾರೆ. ಪೊಲೀಸರು ಮಹಜರು ಜೊತೆಗೆ ವಿಚಾರಣೆ ಮಾಡೋದಕ್ಕೆ ನೋಟಿಸ್ ನೀಡಿದ್ದಾರೆ. ಡ್ರಿಫ್ಟಿಂಗ್ ಜೊತೆಗೆ ಈಗ ವಂಚನೆ ಕೇಸ್ನಲ್ಲಿ ಮತ್ತೊಂದು FIR ದಾಖಲಾಗಿದೆ. ರಿಕ್ಕಿ ರೈ ದೆಹಲಿಯಿಂದ ಲ್ಯಾಂಬೋರ್ಗಿನಿ ಖರೀದಿಸಿ ಬೆಂಗಳೂರಿಗೆ ತಂದು ರಿಜಿಸ್ಟ್ರೇಷನ್ ಮಾಡಿಸದೆ ಕಾರು ಓಡಿಸ್ತಾ ಇದ್ರು. ಫ್ಯಾನ್ಸಿ ನಂಬರ್ ಖರೀದಿಸಿ ಅದನ್ನ ಕಾರಿಗೆ ಅಳವಡಿಸಿದ್ರು. ರಿಜಿಸ್ಟ್ರೇಷನ್ ಮಾಡಿಸುವ ಮೊದಲೇ ನಂಬರ್ ಪ್ಲೇಟ್ ಹಾಕಿದ್ದು ಟ್ಯಾಕ್ಸ್ ಕಟ್ಟದೆ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಎಂಬುದು ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ. ಏನಿದು ಲ್ಯಾಂಬೋರ್ಗಿನಿ ಡ್ರಿಫ್ಟಿಂಗ್ ಪ್ರಕರಣ ಅಂತ ನೋಡ್ತಾ ಹೋಗೋದಾದ್ರೆ, ಮಾರ್ಚ್ 20ರ ತಡರಾತ್ರಿ 3ರ ಸುಮಾರಿಗೆ ಬೆಂಗಳೂರಿನ ಅನಿಲ್ ಕುಂಬ್ಳೆ ಸರ್ಕಲ್ ಬಳಿ ತಮ್ಮ ಲ್ಯಾಂಬೋರ್ಗಿನಿ ಕಾರನ್ನ ಡ್ರಿಫ್ಟಿಂಗ್ ಮಾಡಲಾಗಿತ್ತು. ಈ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಬಳಿಕ KA05NR 0009 ಕಾರಿನ ನಂಬರ್ ಆಧರಿಸಿ ಕಾರು ಮಾಲೀಕ ರಿಕ್ಕಿ ರೈ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡ ಕಬ್ಬನ್ ಪಾರ್ಕ್ ಸಂಚಾರ ಠಾಣೆ ಪೊಲೀಸರು ಸದಾಶಿವನಗರದ ಅವರ ಮನೆಯಲ್ಲಿದ್ದ ಲ್ಯಾಂಬೋರ್ಗಿನಿ ಕಾರನ್ನ ಟೋಯಿಂಗ್ ಮಾಡಿಕೊಂಡು ಠಾಣೆಗೆ ತಂದಿದ್ರು. ಬಳಿಕ ಕಾರು ಚಲಿಸಿದ ಪ್ರತಿ ಜಂಕ್ಷನ್ನ CC ಕ್ಯಾಮೆರಾ ದೃಶ್ಯಗಳನ್ನ ಪರಿಶೀಲಿಸಿದಾಗ ಕ್ವೀನ್ಸ್ ರಸ್ತೆ ಸರ್ಕಲ್ನಲ್ಲೂ ಕಾರು ಡ್ರಿಫ್ಟಿಂಗ್ ಮಾಡಿರೋದು ಬೆಳಕಿಗೆ ಬಂದಿದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಅನಿಲ್ ಕುಂಬ್ಳೆ ಸರ್ಕಲ್ನಿಂದ ಕೇವಲ 15 ಸೆಕೆಂಡ್ನಲ್ಲಿ ಕ್ವೀನ್ಸ್ ರಸ್ತೆ ಸರ್ಕಲ್ ತಲುಪಿದೆ. ಲ್ಯಾಂಬೋರ್ಗಿನಿ ಕಾರು ಚಾಲಕ ಅಲ್ಲಿಯೂ ಡ್ರಿಫ್ಟಿಂಗ್ ಮಾಡಿದ್ದಾನೆ ಅಂತ ಸಂಚಾರ ಠಾಣೆ ಪೊಲೀಸರು ಮಾಹಿತಿ ನೀಡಿದ್ರು. ಸದ್ಯ ಪ್ರಕರಣದಲ್ಲಿ ರಿಕ್ಕಿ ರೈ ನಿರೀಕ್ಷಣಾ ಜಾಮೀನು ಪಡೆದುಕೊಂಡಿದ್ದಾರೆ. 2015ರ ಮಾಡೆಲ್ನ DL 1 ಸಿಟಿ 1515 ನೋಂದಣಿ ಸಂಖ್ಯೆ ಈ ಕಾರು ಆಲೈಡ್ ಇಂಡಿಯಾ ಇಂಟರ್ನ್ಯಾಷನಲ್ ಹೆಸರಲ್ಲಿ ದೆಹಲಿ RTOದಲ್ಲಿ ನೋಂದಣಿಯಾಗಿದೆ. ದೆಹಲಿಯಲ್ಲಿ ನೋಂದಣಿಯಾಗಿರುವ ಈ ಕಾರನ್ನ ರಿಕ್ಕಿ ರೈ ಖರೀದಿಸಿದ್ದಾರೆ. RTO ಫ್ಯಾನ್ಸಿ ನಂಬರ್ ಹರಾಜಿನಲ್ಲಿ ರಿಕ್ಕಿ ರೈ 4 ಲಕ್ಷ ರೂಪಾಯಿ
ಪಾವತಿಸಿ KA05NR0009 ನೋಂದಣಿ ಸಂಖ್ಯೆಯನ್ನು ಸಹ ಖರೀದಿಸಿದ್ದಾರೆ. ಆದರೆ ನೋಂದಣಿ ಪ್ರಕ್ರಿಯೆ ಮುಗಿಯುವ ಮುನ್ನವೇ ಕಾರಿಗೆ ಫ್ಯಾನ್ಸಿ ನಂಬರ್ ಅಳವಡಿಸಿಕೊಂಡಿದ್ದಾರೆ. ಈ ಕಾರನ್ನ ಮಾರ್ಚ್ 20ರಂದು ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಡ್ರಿಫ್ಟಿಂಗ್ ಮಾಡಲಾಗಿತ್ತು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸಂಚಲನ ಉಂಟು ಮಾಡಿದ ಬೆನ್ನಲ್ಲೇ ಸಂಚಾರ ಪೊಲೀಸರು ಕಾರನ್ನ ಪತ್ತೆ ಹಚ್ಚಿ ಜಪ್ತಿ ಮಾಡಿದ್ದಾರೆ. ಇನ್ನು ಲ್ಯಾಂಬೋರ್ಗಿನಿ ಕಾರ್ ಡ್ರಿಫ್ಟಿಂಗ್ ಪ್ರಕರಣದಲ್ಲಿ ರಿಕ್ಕಿ ರೈ ವಿರುದ್ಧ ಪ್ರಕರಣ ದಾಖಲಾದ ಬೆನ್ನಲ್ಲೇ ಹೊಸ ವಿವಾದ ಸೃಷ್ಟಿಯಾಗಿದೆ. ನಿರೀಕ್ಷಣಾ ಜಾಮೀನು ಪಡೆದು ವಿಚಾರಣೆಗೆ ಹಾಜರಾದ ರಿಕ್ಕಿ ರೈ ಪರ ವಕೀಲ ನಾರಾಯಣ ಸ್ವಾಮಿ, ಚಾಲಕ ಕಾರು ಚಾಲನೆ ಮಾಡುವಾಗ ಬ್ರೇಕ್ ಹಾಕಿದಾಗ ಸ್ಕಿಡ್ ಆಗಿದೆ, ರಸ್ತೆ ಸರಿ ಇಲ್ಲ, ಹೀಗಾಗಿ ಘಟನೆ ನಡೆದಿದೆ ಅಂತ ಸಮರ್ಥಿಸಿಕೊಂಡಿದ್ರು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಬೆಂಗಳೂರು ಪೊಲೀಸರು ಸಾಮಾಜಿಕ ಜಾಲತಾಣದಲ್ಲಿ ವ್ಯಂಗ್ಯವಾಗಿ ಪೋಸ್ಟ್ ಮಾಡಿ ಸೃಜನಶೀಲತೆ ಪ್ರದರ್ಶನಕ್ಕೆ ಸಿಗ್ನಲ್ಗಳು ವೇದಿಕೆಯಲ್ಲ ಅಂತ ಟೀಕಿಸಿದ್ದಾರೆ.